ಇರ್ಬೋದು, ವೆಂಕಟರಾಮ್ ಇರ್ಬೋದು, ಹೊನ್ನಾಯಕರು ಇರ್ಬೋದು, ಶ್ರೀಹರಿ ಅವರು ಚಿತ್ರಕಲೆ, ಹೀಗೆ ಅವರೆಲ್ಲರನ್ನೂ ಕೂಡ ಜೊತೆ ತೆಗೆದುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ ಮೇಲೆ ಅವರನ್ನೆಲ್ಲ ಕರ್ಕೊಂಡು ಬಂದು ಅದರ ಮೂಲಕ ಅವರ ವ್ಯಕ್ತಿತ್ವವನ್ನು ಆ ವ್ಯಕ್ತಿಗತವಾಗಿ ಪರಿಚಯವನ್ನು ಕೂಡ ಮಾಡುವಂಥವರು ಷಣ್ಮುಖ ಸ್ವಾಮಿಗಳು. ನಾವು ಷಣ್ಮುಖ ಸ್ವಾಮಿಗಳನ್ನ ಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ನರಸೀಪುರದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಹೇಳಿದಾಗೆ ಅವರೇ ಸಾಧ್ಯ. ಅದರಲ್ಲೂ ಅವರು ಮಾಡಿದಂಥ ಕೆಲಸಗಳಿಗೆ ಅವರೇನು ಶ್ರೀಮಂತೇನಾಗಿರಲಿಲ್ಲ, ಆದರೂ ಕೂಡ ಕನ್ನಡದ ಶ್ರೀಮಂತಿಕೆ ಅವರಿಗೆ, ಕನ್ನಡದ ಬಗ್ಗೆ ಅಪಾರವಾದ ಅಭಿಮಾನ ಇತ್ತು. ಈ ಎಲ್ಲವನ್ನೂ ಕೂಡ ಅವರು ಓಡಾಡಿಕೊಂಡೇ ಮಾಡ್ಕೊಂಡು ಬಂದಂಥವರಿಗೆ ಸದಸ್ಯರ ಸಂಖ್ಯೆ ಇರ್ಬೋದು, ಸಭೆಗಳ ಸಂಖ್ಯೆ ಇರ್ಬೋದು, ನಮ್ಮ ಮೈಸೂರು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ಹೋಲಿಸಿದರೆ ಇಲ್ಲಿ ನಡೆದಷ್ಟು ಕಾರ್ಯಕ್ರಮಗಳು ಬೇರೆ ಯಾವುದೇ ತಾಲೂಕಲ್ಲೂ ಕೂಡ ನಡೆದವರು ಕೂಡ ತಮಗೆಲ್ಲ ಗೊತ್ತಿದೆ. ಅಷ್ಟು ಕೆಲಸಗಳನ್ನು ಮಾಡಿದ್ರು. ಅಂದರೆ ಈ ಭಾಗದ ಅದು ವೀರಶೈವ ಮಠಗಳಿರ್ಬೋದು, ಬೇರೆ ಬೇರೆ ಧರ್ಮದ ಮಠಗಳಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ರಂಗಭೂಮಿ ಇರ್ಬೋದು, ಸಂಗೀತ ಇರ್ಬೋದು, ಯಾರ್ಯಾರು ಈ ಭಾಗದಲ್ಲಿ ಇದ್ದಂಥ ಅದ್ರ ಬಗ್ಗೆ ಎಲ್ಲ ಅವರು ಚೆನ್ನಾಗಿ ತಿಳ್ಕೊಂಡಿದ್ರು. ಅದನ್ನು ದಾಖಲಿಸಿದ್ರು ಕೂಡ. ಆಮೇಲೆ ಸ್ವಾಮೀಜಿ ಅವರ ಒಂದು ಸೂರ್ಯ ಎನ್ನುವಂಥ ಒಂದು ಅಭಿನಂದನಾ ವ್ಯಕ್ತವನ್ನು ತಂಡಾದ ಅದಕ್ಕೆ ಆ ಕೃತಿ ಬಹಳಷ್ಟು ಪರಿಪೂರ್ಣವಾಗಿ ಬರೆಯುವುದು ಕೂಡ ಕಾರಣವಾಗಿದೆ. ಏನು ನನ್ನ ಯೋಗ ಏನೋ ಗೊತ್ತಿಲ್ಲ, ಅವರ ಕಡೆ ಕೃತಿ ನೀತಿ ಸೂಕ್ತಗಳು ಏನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ನಾವು ಅದನ್ನು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಮುನ್ನುಡಿ ಬರೆಯುವಂಥ ಒಂದು ಅವಕಾಶ ಕೂಡ ನನಗೆ ಬಂತು. ಆ ಕೃತಿಯನ್ನು ಕುರಿತು ಕೂಡ ನಾನೇ ಮಾತನಾಡಿದೆ. ಅವತ್ತು ಸಂಜೆನೆ ಪಾಪ ಫೋನ್ ಮಾಡಿ ನನ್ನ ಬಗ್ಗೆ ಒಂದು 4 ಮಾತು ಹೇಳಿದ್ದೀವಿ ಅಂತ ಹೇಳೋದು. ಪಾಪ ಅಷ್ಟು ಅವ್ರಿಗೆ ನೋವಾಗಿತ್ತು. ಇಷ್ಟೆಲ್ಲ ಕೆಲಸ ಮಾಡಿ ಯಾರು ನಮ್ಮ ಬಗ್ಗೆ ಏನೂ ಮಾತಾಡಿಲ್ಲ ಅಂತ ಹೇಳಿದ್ರೆ ಏನು ಅನ್ನೋ ಒಂದು ಕೋರಿಕೆ ಇತ್ತು. ಆಮೇಲೆ ನಾವು ಯಾವುದೇ ಈ ತಾಲೂಕಿನಲ್ಲಿ ಅಧ್ಯಕ್ಷ ಮಾಡಬೇಕು ಅಂದರೆ ನಮಗೆ ಪರ್ಯಾಯ ಹೆಸರೇ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರು 6 ಅವಧಿಗಳಲ್ಲೂ ಕೂಡ ಅವರು ಈ ನರಸೀಪುರದ ತಾಲೂಕು ಅಧ್ಯಕ್ಷ ಆಗಿದೆ. ಪ್ರತಿ ಸರಿ ನಾವು ಯಾರು ಮಾಡೋದು ನರಸೀಪುರ ತಕ್ಷಣ ನಮಗೆ ಬೇರೆ ಹೆಸರೇ ಸಿಗಲಿಲ್ಲ. ಅಂದರೆ ಅಷ್ಟು ಅವರು ಬದ್ಧತೆಯಿಂದ ನಡ್ಕೊತಾಗಿದೆ. ಅಂತ ವ್ಯಕ್ತಿತ್ವದ ಸಾಕಾರ ಮೂರ್ತಿ, ಸರಳತೆ ಮತ್ತು ಸಾಕಾರ ಮೂರ್ತಿ ಷಣ್ಮುಖ ಸ್ವಾಮಿ ಅವರಿಗೆ ನಮ್ಮ ನಡುವೆ ಇಲ್ಲ. ಅದು ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಕಾಲಕ್ಕೂ ಕೂಡ ಅವರನ್ನ ನೆನಪಿಸ್ಕೊಳ್ಬೇಕಾದಂಥ ಒಂದು ಮಾರ್ಗವನ್ನು ಹಾಕೊಂಡು ಹೋಗಿದ್ದಾರೆ. ರಾಜು ಮಾತನಾಡ್ತಾ ಹೇಳಿದ ಹಾಗೆ ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕಾಗಿತ್ತು ಅನ್ನೋ ನೋವು ನನಗೂ ಕೂಡ ಇದೆ. ಏನು ವ್ಯಕ್ತಿ ಇದ್ದಾಗ ಪರಸ್ಪರ ಗುದ್ದಾಟ ಮಾತುಕತೆ, ಆದರೆ ಸತ್ತ ಮೇಲೆ ಅವರು ದೇವರ ಸಮಾನ. ಅವ್ರು ಮಾಡಿದಂಥ ಕೆಲಸಗಳನ್ನ ನೆನೆಸ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೆ. ಅವರ ಒಟ್ಟಾರೆ ಸಾಹಿತ್ಯದ ವಿಚಾರಗಳನ್ನ, ಅವರ ಸಂಘಟನಾತ್ಮಕವಾದ ಎಲ್ಲ ಹೋರಾಟಗಳನ್ನು ಇವನ್ನೆಲ್ಲವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡಿ